ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿವಮ್ ಟ್ಯುಟೋರಿಯಲ್. ಇವತ್ತಿನ ವಿಡಿಯೋ ಇರೋದು ಗೇನ್ ರೇಷಿಯೋ ಮೇಲೆ. ಗೇನ್ ರೇಷಿಯೋ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ರಿಟೈರ್ಮೆಂಟ್ ಆರ್ ಡೆತ್ ಅನ್ನೋ ಚಾಪ್ಟರಲ್ಲಿ ನೀವು ಇದ್ರ ಬಗ್ಗೆ ಸ್ಟಡಿ ಮಾಡಿರ್ತೀರಿ, ಹೌದಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಾನು 2011ಇಂದ 2020ಯವರೆಗೆ ಗೇನ್ ರೇಷಿಯೋ ಮೇಲೆ ಯಾವ್ಯಾವ ಕ್ವಶನ್ಸನ್ನು ಇಲ್ಲಿಯವರೆಗೂ ಕೇಳಿದಾರೋ ಅದೆಲ್ಲವನ್ನು ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೇನೆ. ಗೇನ್ ರೇಷಿಯೋ ಮೇಲೆ ನಿಮಗೆ 6 ಮಾರ್ಕ್ಸಿಗೆ ಒಂದು ಕ್ವಶನ ನೀವು ಎಕ್ಸ್ಪೆಕ್ಟ್ ಮಾಡಲೇಬಹುದು. 2021 ಎಕ್ಸಾಮಿನೇಷನ್ಸಲ್ಲೂ ಇದ್ರ ಮೇಲೆ ಒಂದು ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ತುಂಬ ಈಸಿಯಾಗಿರುತ್ತೆ ಇದ್ರ ಮೇಲೆ ಬರುವಂಥ ಕ್ವಶನ್ಸ್ಗಳು. ಯಾವ್ಯಾವ ಥರ ಕ್ವಶನ್ಸನ್ನು ಪ್ರೀವಿಯಸ್ ಇಯರಲ್ಲಿ ಕೇಳಿದ್ದಾರೆ ಅಂತ ಹೇಳಿ ನೋಡೋಣ. ಫಸ್ಟ್ ಕ್ವಶನ್ನ ನೋಡಿ ಇಲ್ಲಿ. ರಮೇಶ್, ಸುರೇಶ್ ಆ್ಯಂಡ್ ಜಗದೀಶ್ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 4:3:2. ಸುರೇಶ್ ರಿಟೈರ್ಡ್ ಫ್ರಮ್ ದ ಫರ್ಮ್. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ರಮೇಶ್ ಆ್ಯಂಡ್ ಜಗದೀಶ್ 5:3 respectively. Find out gain ratio of Ramesh and Jagdish. ಸೊ ಈ ಒಂದು ಕ್ವಶನನ್ನು ಕೇಳಿದರೆ ಜುಲೈ 2011ನಲ್ಲಿ. ಸೊ ಇದನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ ಇವಾಗ. ಸೊ ನಾವಿಲ್ಲಿ ಗೇನ್ ರೇಷಿಯೋವನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ, ಹೌದಾ? ಸೊ ಗೇನ್ ರೇಷಿಯೋ ಫಾರ್ಮುಲಾ ಏನಾಗುತ್ತೆ ಅಂತ ಹೇಳಿ ನಾವು ಫಸ್ಟ್ ನೋಡ್ಕೊಳ್ಳೋಣ. ದಟ್ ಈಸ್ ಗೇನ್ ratio is equal to new ratio minus old ratio. New ratio minus old ratio. ಸೊ ಇಲ್ಲಿ ನ್ಯೂ ರೇಷಿಯೋ ಅಂತ ಅವರು ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ ನೋಡಿ, 5:3 ಅಂತ ಹೇಳಿ ಕೊಟ್ಟಿದ್ದಾರೆ, ಹೌದಾ? ಸೊ ಇಲ್ಲಿ ನೋಡಿರಿ 5:3 ಅಂತ ಇದೆ. ಆ್ಯಂಡ್ ಓಲ್ಡ್ ರೇಷಿಯೋವನ್ನು ಅವರು ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ, ದಟ್ ಈಸ್ 4:3:2 ಅಂತ ಇದೆ. ಸೊ ನಾವಿಲ್ಲಿ ಗೇನ್ ರೇಷಿಯೋವನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಸೊ ಗೇನ್ ರೇಷಿಯೋ ಅಂತ ಅಂದರೆ ಇವಾಗ ನಾವು ಯಾರು ಕಂಟಿನ್ಯೂಯಿಂಗ್ ಪಾರ್ಟ್ನರ್ ಇರ್ತಾರೆ ಅವರ ಒಂದು ಗೇನ್ ರೇಷಿಯೋವನ್ನು ಕಂಡುಹಿಡಿತೀವಿ. ಅಂದರೆ ಇಲ್ಲಿ ಕಂಟಿನ್ಯೂಯಿಂಗ್ ಪಾರ್ಟ್ನರ್ ಯಾರಾಗ್ತಾರೆ? ರಮೇಶ್ ಮತ್ತು ಜಗದೀಶ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್ ಆಗ್ತಾರೆ, ಹೌದಾ? ಸೊ ಹಾಗಾಗಿ ಫಸ್ಟು ರಮೇಶನ್ ಗೇನ್ ರೇಷಿಯೋ ಎಷ್ಟಿದೆ ಅಂತ ನೋಡೋಣ. ಸೊ ರಮೇಶ್ ಗೇನ್ ರೇಷಿಯೋ ಈಸ್ ಈಕ್ವಲ್ ಟು ನ್ಯೂ ರೇಷಿಯೋ. ಸೊ ನ್ಯೂ ರೇಷಿಯೋ ಎಷ್ಟಿದೆ? 5:3 ಇದೆ, ಹೌದಾ? ಸೊ ಹಾಗಾಗಿ ಅವನ ಶೇರ್ ಎಷ್ಟಾಗುತ್ತೆ? 5/8 ಆಗುತ್ತೆ. ಅದೇ ರೀತಿಯಲ್ಲಿ ಓಲ್ಡ್ ರೇಷಿಯೋ ಅವರು ಕೊಟ್ಟಿದ್ದಾರೆ, ದಟ್ ಈಸ್ 4:3:2 ಅಂತ ಇದೆ, ಹೌದಾ? ಸೊ ಅವನ ಶೇರು 4 ಅಂತ ಬರುತ್ತೆ, ಡಿವೈಡೆಡ್ ಬೈ 9 ಅಂತ ತೊಗೊಳ್ತೀವಿ. 9 ಹೇಗೆ ಬರುತ್ತೆ? 4 + 3 + 2 9, ಹೌದಾ? ಸೊ ನೆಕ್ಸ್ಟ್ ಈಸ್ ಈಕ್ವಲ್ ಟು ನಾವಿಲ್ಲಿ 8 ಮತ್ತು 9ರ LCM ತೆಗಿಬೇಕಾಗತ್ತೆ. 8 1 8 ಆಗುತ್ತೆ, 9 ಆ್ಯಸ್ ಇಟ್ ಈಸ್ ಉಳ್ಕೊಳ್ಳುತ್ತೆ. ಸೊ 9 1 9. ಸೊ ಇಲ್ಲಿ ನೋಡಿರಿ 8 ಮತ್ತು 9ನ ಇಂಟು ಮಾಡ್ಕೊಳ್ತೀವಿ, ಎಷ್ಟು ಬರುತ್ತೆ ಆನ್ಸರ್? ದಟ್ ಈಸ್ 72 ಆನ್ಸರ್ ಆಗುತ್ತೆ, ಹೌದಾ? ಸೊ ಇವಾಗ ನೋಡಿರಿ ಇಲ್ಲಿ 72 ಇದೆ, ಇಲ್ಲಿ 8 ಇದೆ, ಹೌದಾ? ಸೊ ಇಲ್ಲಿ 8 ಇರೋದು ನಮಗೆ 72 ಆಗಬೇಕು ಅಂದರೆ ನಾವು ಎಷ್ಟರಿಂದ ಇಂಟು ಮಾಡ್ಕೊಳ್ಬೇಕಾಗತ್ತೆ ಅಂತ ನೋಡಬೇಕಾಗತ್ತೆ ಇವಾಗ. ಸೊ 8ಕ್ಕೆ ಎಷ್ಟರಿಂದ ಇಂಟು ಮಾಡಿದ್ರೆ 72 ಬರ್ತದೆ? ಸೊ 8ಕ್ಕೆ 9ರಿಂದ ಇಂಟು ಮಾಡಿದ್ರೆ 72 ಬರ್ತದೆ, ಹೌದಾ? ಕೆಳಗಡೆ ಯಾವ ಸಂಖ್ಯೆಯಿಂದ ಇಂಟು ಮಾಡ್ತೀವಿ? ಮೇಲೂ ಅದೇ ಸಂಖ್ಯೆಯಿಂದ ಇಂಟು ಮಾಡ್ತೀವಿ. ಸೊ ಆ್ಯಸ್ ಇಟ್ ಈಸ್ 72 ಆಗುತ್ತೆ. ನೆಕ್ಸ್ಟ್ 9 5 ಎಷ್ಟು ಅಂತ ನೋಡ್ತೀವಿ. 9 5 45 ಮೈನಸ್, ಸೊ ಇಲ್ಲೂ ಅಷ್ಟೇ 9 ಇದೆ, ಹೌದಾ? ಇಲ್ಲಿ 9 ಇರೋದು 72 ಆಗಬೇಕು ಅಂದರೆ ಎಷ್ಟರಿಂದ ಇಂಟು ಮಾಡಬೇಕಾಗತ್ತೆ? ನಾವು 8ರಿಂದ ಇಂಟು ಮಾಡಬೇಕಾಗತ್ತೆ. ಸೊ ಮೇಲೂ ಅದೇ ಸಂಖ್ಯೆಯಿಂದ ನಾವು ಇಂಟು ಮಾಡ್ತೀವಿ. 8 4 ದಟ್ ಈಸ್ 32. ಸೊ ಏನು ಆನ್ಸರ್ ಬರುತ್ತೆ ಇವಾಗ? 13 ಡಿವೈಡೆಡ್ ಬೈ 72. ಜಗದೀಶ್ ಗೇನ್ ರೇಷಿಯೋ ಈಸ್ ಈಕ್ವಲ್ ಟು ನ್ಯೂ ರೇಷಿಯೋ. ಸೊ ನ್ಯೂ ರೇಷಿಯೋ ಏನಾಗುತ್ತೆ? ದಟ್ ಈಸ್ 3/8, ಹೌದಾ? ಮೈನಸ್ ಓಲ್ಡ್ ರೇಷಿಯೋ 2/9 ಅಂತ ತೊಗೊಳ್ತೀವಿ. ಸೊ ಅಗೇನ್ 8 ಮತ್ತು 9ರ LCM ತೆಗಿತೀವಿ, ಎಷ್ಟಾಗುತ್ತೆ? ಅದು 72. ಸೊ ಸೇಮ್ ಪ್ರೊಸೆಸ್ ಇಲ್ಲೂ ಕೂಡ ಫಾಲೋ ಆಗುತ್ತೆ. ಸೊ ಇಲ್ಲಿ 72 ಇದೆ, ಹೌದಾ? 8ಕ್ಕೆ ಎಷ್ಟರಿಂದ ಇಂಟು ಮಾಡಿದ್ರೆ 72 ಆಗುತ್ತೆ ಅಂತ ಹೇಳಿ ನೋಡ್ತೀವಿ. ಸೊ 8ಕ್ಕೆ ನಾವು 9ರಿಂದ ಇಂಟು ಮಾಡಿದ್ರೆ 72 ಆಗುತ್ತೆ, ಮೇಲೂ ಅದೇ ಸಂಖ್ಯೆಯಿಂದ ಇಂಟು ಮಾಡ್ತೀವಿ. ಆ್ಯಂಡ್ 9ಕ್ಕೆ ಎಷ್ಟರಿಂದ ಇಂಟು ಮಾಡಿದ್ರೆ 72 ಆಗುತ್ತೆ ಅಂತ ನೋಡ್ತೀವಿ. 8ರಿಂದ ಇಂಟು ಮಾಡಿದ್ರೆ 72 ಆಗುತ್ತೆ, ಮೇಲೂ ಅದೇ ಸಂಖ್ಯೆಯಿಂದ ಇಂಟು ಮಾಡ್ತೀವಿ. ಸೊ 9 3 27, ಹಾಗೆ 8 2 16.
ಸೊ ಎಷ್ಟು ಬರುತ್ತದು 11/72. ಸೊ ಇಲ್ಲಿ ನೋಡ್ರಿ, ಇವಾಗ ಇಬ್ಬರದು ಪಾರ್ಟ್ನರ್ನ ಗೇನ್ ಶೇರನ್ನು ನಾವು ಕಂಡುಹಿಡಿದ್ವಿ, ಹೌದಾ. ಸೊ ನಮಗಲ್ಲಿ ಕಂಡುಹಿಡಿಲಿಕ್ಕೆ ಹೇಳಿದ್ದಾರೆ ಗೇನ್ ರೇಷಿಯೋ. ಸೊ ಹಾಗಾಗಿ ಇವಾಗ ಏನು ಮಾಡಬೇಕು, ನಾವು ಗೇನ್ ರೇಷಿಯೋಗೆ ಇದನ್ನ ಕನ್ವರ್ಟ್ ಮಾಡಬೇಕು. ಅಂದರೆ ಶೇರ್ ಏನಿದೆ ಇದನ್ನು ನಾವು ರೇಷಿಯೋಗೆ ಕನ್ವರ್ಟ್ ಮಾಡ್ತೀವಿ. ದೇರ್ಫೋರ್ ಗೇನ್ ರೇಷಿಯೋ ಈಸ್ ಈಕ್ವಲ್ ಟು 13/72 ಈಸ್ ಟು 11/72. ಸೊ ಇಲ್ಲಿ ನೋಡ್ರಿ 72 ಇದೆ, ಹೌದಾ, ಕಾಮನ್ ಇದೆ. ಸೊ ಕ್ಯಾನ್ಸಲ್ ಆಗುತ್ತೆ. ಸೊ ಏನು ಉಳ್ಕೊಳ್ಳುತ್ತೆ, 13:11. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ, 13:11. ಸೊ ಇವಾಗ ನೆಕ್ಸ್ಟ್ ಕ್ವಶನನ್ನು ನೋಡೋಣ. ನೋಡಿ ಇಲ್ಲಿ, ಸಚಿನ್, ದೇವ್ ಆ್ಯಂಡ್ ಬರ್ಮ್ಯಾನ್ ವೆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 4:3:2. Dev retired from the firm. Sachin and Burman decided to continue as a equal partner. Calculate the gain ratio of remaining partners. ಸೊ ಈ ಒಂದು ಕ್ವಶನನ್ನು 2013 ಕೇಳಿದ್ದಾರೆ. ಸೊ ಇಲ್ಲಿ ಯಾವ ಪಾರ್ಟ್ನರ್ ರಿಟೈರ್ಡ್ ಆಗಿದ್ದಾನೆ, ದೇವ್ ಅನ್ನೋ ಪಾರ್ಟ್ನರ್ ರಿಟೈರ್ಡ್ ಆಗಿದ್ದಾನೆ, ಹೌದಾ. ಸೊ ಕಂಟಿನ್ಯೂ ಆಗ್ತಾ ಇರೋ ಪಾರ್ಟ್ನರ್ಸ್ ಯಾರು, ಸಚಿನ್ ಮತ್ತು ಬರ್ಮ್ಯಾನ್. ಸೊ ಇವರ ಒಂದು ಗೇನ್ ರೇಷಿಯೋನಾಗ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಅಗೇನ್ ಫಾರ್ಮುಲಾ ಹಾಕ್ಕೊಳ್ತೀವಿ ಫಸ್ಟು. ದಟ್ ಈಸ್ ಗೇನ್ ರೇಷಿಯೋ ಈಸ್ ಈಕ್ವಲ್ ಟು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಸೊ ಇಲ್ಲಿ ಕಂಟಿನ್ಯೂಯಿಂಗ್ ಪಾರ್ಟ್ನರ್ನ ರೇಷಿಯೋವನ್ನು ಕಂಡುಹಿಡಿತೀವಿ, ಹೌದಾ. ಸೊ ಕಂಟಿನ್ಯೂ ಪಾರ್ಟ್ನರ್ ಅಂದರೆ ಫಸ್ಟು ಸಚಿನ್ ಆಗ್ತಾನೆ. ಸೊ ಸಚಿನ್ಸ್ ಗೇನ್ ರೇಷಿಯೋ ಈಸ್ ಈಕ್ವಲ್ ಟು, ಸೊ ಇಲ್ಲಿ ನ್ಯೂ ರೇಷಿಯೋನ ಕೊಟ್ಟಿರ್ತಾರೆ, ಹೌದಾ, ಪ್ರಾಬ್ಲಮಲ್ಲಿ. ಫಸ್ಟ್ ಅದನ್ನ ತೊಗೊಳ್ತೀವಿ ನಾವು. ಸೊ ನ್ಯೂ ರೇಷಿಯೋ ಏನು ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ, ದಟ್ ಈಸ್ ಈಕ್ವಲಿ ಅಂತ ಕೊಟ್ಟಿದ್ದಾರೆ. ಅಂದರೆ 1:1 ಆಗತ್ತೆ ನ್ಯೂ ರೇಷಿಯೋ, ಹೌದಾ. ಓಲ್ಡ್ ರೇಷಿಯೋನ ಕೊಡ್ತಾ ಇದ್ದಾರೆ 4:3:2 ಅಂತ ಹೇಳಿ. ಸೊ ನ್ಯೂ ರೇಷಿಯೋ ಅಂದರೆ ನ್ಯೂ ಶೇರ್ ಏನಾಗುತ್ತೆ ಈ ಪಾರ್ಟ್ನರಿಂದು, ದಟ್ ಈಸ್ 1/2. 1 ಆ್ಯಂಡ್ ಈಕ್ವಲ್ ತೊಗೊಳ್ತೀವಿ, ಅಲ್ವಾ, 1 + 1 2 ಮೈನಸ್ ಓಲ್ಡ್ ರೇಷಿಯೋ. ಸೊ ಓಲ್ಡ್ ರೇಷಿಯೋ ಅವರು ಕೊಟ್ಟಿದ್ದಾರೆ 4 ಅಂತ ಹೇಳಿ, ಅವನ ಶೇರು 4 ಆಗುತ್ತೆ. ಸೊ 4/9. 9 ಹೇಗೆ ಬಂತು, 4 + 3 + 2 9 ಆಗುತ್ತೆ. 2 ಮತ್ತು 9 LCM ತೆಗಿತೀವಿ ನಾವು. ಸೊ LCM ಎಷ್ಟು ಬರುತ್ತೆ, ಅದು 18 ಬರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ 2 ಇದೆ, ಹೌದಾ. ಸೊ 2ಕ್ಕೆ ಎಷ್ಟರಿಂದ ಇಂಟು ಮಾಡಿದ್ರೆ 18 ಬರುತ್ತೆ ಅಂತ ಹೇಳಿ ನೋಡ್ತೀವಿ ನಾವು. 9ರಿಂದ ಇಂಟು ಮಾಡಿದ್ರೆ 18 ಬರುತ್ತೆ, ಹೌದಾ. ಸೊ ಮೇಲೂ ಅದೇ ಸಂಖ್ಯೆಯಿಂದ ನಾವು ಇಂಟು ಮಾಡ್ತೀವಿ. ಸೊ 9ಕ್ಕೆ ಎಷ್ಟರಿಂದ ಇಂಟು ಮಾಡಿದ್ರೆ 18 ಬರುತ್ತೆ, 2ರಿಂದ ಇಂಟು ಮಾಡಿದ್ರೆ 18 ಬರುತ್ತೆ. ಮೇಲೂ ಅದೇ ಸಂಖ್ಯೆಯಿಂದಾನೇ ಇಂಟು ಮಾಡ್ತೀವಿ. ಸೊ ಫೈನಲಿ ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ ಅಂತ ನೋಡಿ. 9 1s 9 ಮೈನಸ್ 4 2s 8. ಸೊ ಸಚಿನನ ಗೇನ್ ರೇಷಿಯೋ ಎಷ್ಟಾಗುತ್ತೆ, 1/18. ಸೊ ಇದೇ ರೀತಿಯಲ್ಲಿ ನಾವು ಇನ್ನೊಂದು ಪಾರ್ಟ್ನರ್ನ ಗೇನ್ ರೇಷಿಯೋನು ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ದಟ್ ಈಸ್ Burman's gain ratio is equal to new ratio. ಸೊ ನ್ಯೂ ರೇಷಿಯೋ ಏನಾಗುತ್ತೆ, 1/2, ಈಕ್ವಲ್ ಪಾರ್ಟ್ನರ್ ಅಲ್ವಾ. ಸೊ ಓಲ್ಡ್ ರೇಷಿಯೋನ ತೊಗೊಳ್ತೀವಿ. ಓಲ್ಡ್ ರೇಷಿಯೋ ಅಂತ ಅಂದರೆ ದಟ್ ಈಸ್ 2/9 ಅಂತ ಆಗುತ್ತೆ. ಸೊ ಇಲ್ಲಿ ನೋಡಿ 2/9. ಸೊ ಮಿಡ್ಲ್ ಪಾರ್ಟ್ನರ್ ಅಲ್ವಾ ರಿಟೈರ್ಡ್ ಆಗಿರೋದು, ಹಾಗಾಗಿ 2/9 ಅಂತ ತೊಗೊಳ್ತೀವಿ. ನೆಕ್ಸ್ಟ್ ಇದನ್ನ ಸಮ್ ಅಪ್ ಮಾಡ್ತೀವಿ. ಅಗೇನ್ LCMನ ತೆಗಿಬೇಕಾಗತ್ತೆ, ಹೌದಾ. ಸೊ LCM ತೆಗೆದಾಗ 18 LCM ಆಗುತ್ತೆ. ಸೊ ಇಲ್ಲಿ 8 ಬರಬೇಕು ಅಂದರೆ ಅಗೇನ್ ನಾವು ಎಷ್ಟರಿಂದ ಇಂಟು ಮಾಡಬೇಕಾಯಿತು, 9ರಿಂದ ಇಂಟು ಮಾಡಬೇಕಾಯಿತು, ಹೌದಾ. ಸೊ ಮೇಲೂ ಅದೇ ಸಂಖ್ಯೆಯಿಂದನೇ ಇಂಟು ಮಾಡೋದ್ರಿಂದ ನಾವು ಇಂಟು ಮಾಡಬೇಕಾಗತ್ತೆ. ಸೊ ಆನ್ಸರ್ ಎಷ್ಟು ಬರುತ್ತೆ, 4, ಹೌದಾ. ಸೊ ಫೈನಲಿ 5/18 ಈಸ್ ದ ಗೇನ್ ಶೇರ್. ಸೊ ನಮಗೆ ಗೇನ್ ಶೇರ್ ಬೇಕಾಗಿಲ್ಲ, ನಮ್ಗೆ ಬೇಕಾಗಿರೋದೇನು ಗೇನ್ ರೇಷಿಯೋ. ಸೊ ಹಾಗಾಗಿ ಶೇರನ್ನು ನಾವೇನು ಮಾಡ್ತೀವಿ, ಇವಾಗ ರೇಷಿಯೋಗೆ ಕನ್ವರ್ಟ್ ಮಾಡ್ತೀವಿ. ಸೊ ಫಸ್ಟು ಶೇರ್ ಎಷ್ಟಿದೆ, 1/18 ಇದೆ, ಹೌದಾ. ಸೆಕೆಂಡ್ ಶೇರ್ ಎಷ್ಟಿದೆ, 5/18. ದೇರ್ಫೋರ್ ಗೇನ್ ರೇಷಿಯೋ ಈಸ್ ಈಕ್ವಲ್ ಟು 1/18 ಈಸ್ ಟು 5/18. ಸೊ 18 ಕಾಮನ್ ಇದೆ, ಹೌದಾ. ಹಾಗಾಗಿ ಕ್ಯಾನ್ಸಲ್ ಆಗುತ್ತೆ. ಸೊ ಏನು ಉಳ್ಕೊಳ್ಳುತ್ತೆ, 1:5 ಉಳ್ಕೊಳ್ಳುತ್ತೆ. ಸೊ ಇದು ಈ ಒಂದು ಕ್ವಶನಿಗೆ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ನ ನೋಡೋಣ. ರಾಮ್, ಲಕ್ಷ್ಮಣ್ ಆ್ಯಂಡ್ ಭರತ್ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 2:2:1 respectively. Lakshman retires from the firm.
ರಾಮ್ ಆ್ಯಂಡ್ ಭರತ್ ಎಗ್ರೀಡ್ ಟು ಶೇರ್ ದ ಫ್ಯೂಚರ್ ಪ್ರಾಫಿಟ್ ಈಕ್ವಲಿ, ಕ್ಯಾಲ್ಕುಲೇಟ್ ದ ಗೇನ್ ರೇಷಿಯೋ. ಸೊ ಈ ಒಂದು ಕ್ವಶನನ್ನು ಮಾರ್ಚ್ 2014 ಕೇಳಿದ್ದಾರೆ. ಸೊ ಇದಕ್ಕೆ ಸೊಲ್ಯೂಷನ್ ನೋಡೋಣ. ಸೊ ಅಗೇನ್ ಇಲ್ಲೂ ಕೂಡ ನಾವು ಫಸ್ಟ್ ಗೇನ್ ರೇಷಿಯೋನ ಕಂಡುಹಿಡಿಬೇಕು ಅಂದರೆ ಫಾರ್ಮುಲಾ ಬೇಕು, ಹೌದಾ. ಸೊ ಈ ಒಂದು ಪ್ರಾಬ್ಲಮಲ್ಲೂ ಕೂಡ 3 ಜನ ಪಾರ್ಟ್ನರ್ ಇದ್ದಾರೆ, ದಟ್ ಈಸ್ ರಾಮ್, ಲಕ್ಷ್ಮಣ್ ಆ್ಯಂಡ್ ಭರತ್, ಹೌದಾ. ಸೊ ಅವರ ರೇಷಿಯೋನ ಕೊಟ್ಟಿದ್ದಾರೆ, ದಟ್ ಈಸ್ ಓಲ್ಡ್ ರೇಷಿಯೋ, ದಟ್ ಈಸ್ 2:2:1 ಅಂತ ಇದೆ. ಯಾವ ಪಾರ್ಟ್ನರ್ ರಿಟೈರ್ಡ್ ಆಗ್ತಾ ಇದ್ದಾನೆ, ದಟ್ ಈಸ್ ಲಕ್ಷ್ಮಣ್ ಅನ್ನೋ ಪಾರ್ಟ್ನರ್ ರಿಟೈರ್ಡ್ ಆಗ್ತಾ ಇದ್ದಾನೆ, ಮಿಡ್ಲ್ ಪಾರ್ಟ್ನರ್, ಹೌದಾ. ಸೊ ನೆಕ್ಸ್ಟ್ ಇಲ್ಲಿ ನ್ಯೂ ರೇಷಿಯೋನು ಕೊಟ್ಟಿದ್ದಾರೆ. ನ್ಯೂ ರೇಷಿಯೋನ ಹೇಳ್ತಾ ಇದ್ದಾರೆ ಅವರು 1:1 ಆಗುತ್ತೆ, ಹೌದಾ. ಈಕ್ವಲ್ ಪಾರ್ಟ್ನರ್ ಆಗ್ತಾರೆ, ಅಂದರೆ ರಾಮ್ ಮತ್ತು ಭರತ್ ಯಾರಿದ್ದಾರೆ ಇವರು ಈಕ್ವಲ್ ಪಾರ್ಟ್ನರ್ ಆಗಿ ಕಂಟಿನ್ಯೂ ಆಗ್ತಾರೆ ಬಿಸ್ನೆಸ್ಸಲ್ಲಿ. ಸೊ 1:1 ರೇಷಿಯೋ ಆಗುತ್ತೆ. ಸೊ ಇವಾಗ ಗೇನ್ ರೇಷಿಯೋವನ್ನು ಕಂಡುಹಿಡಿಯೋಣ. ಯಾರು ರಿಮೈನಿಂಗ್ ಪಾರ್ಟ್ನರ್ಸ್ ಇರ್ತಾರೆ ಅವರ ಗೇನ್ ರೇಷಿಯೋನ ಕಂಡುಹಿಡಿತೀವಿ, ಹೌದಾ. ಸೊ ರಾಮ್ಸ್ ಗೇನ್ ರೇಷಿಯೋ ಈಸ್ ಈಕ್ವಲ್ ಟು ನ್ಯೂ ರೇಷಿಯೋ. ನ್ಯೂ ರೇಷಿಯೋ ಅಂತ ಅಂದರೆ ದಟ್ ಈಸ್ 1/2 ಆಗುತ್ತೆ. ಆ್ಯಂಡ್ ಓಲ್ಡ್ ರೇಷಿಯೋ ದಟ್ ಈಸ್ 2/5. ಸೊ ಇಲ್ಲಿ ಅಗೇನ್ ಎಲ್ ಸಿ ಎಮ್ ತೆಗಿತೀವಿ, 2 ಮತ್ತು 5 ಎಲ್ ಸಿ ಎಮ್ ತೆಗಿತೀವಿ ನಾವು. ಎಲ್ ಸಿ ಎಮ್ ಎಷ್ಟಾಗುತ್ತೆ, 10 ಆಗುತ್ತೆ, ಹೌದಾ. ಸೊ ಇಲ್ಲಿ 2 ಇದೆ, 2ಕ್ಕೆ ಎಷ್ಟರಿಂದ ಇಂಟು ಮಾಡಬೇಕಾಗಿ ಬರುತ್ತೆ, 10 ಬರಬೇಕು ಅಂತ ಅಂದರೆ ದಟ್ ಈಸ್ 5ಇಂದ. ಸೊ ಮೇಲೂ ಅದೇ ಸಂಖ್ಯೆಯಿಂದನೇ ಇಂಟು ಮಾಡ್ತೀವಿ. ಇಲ್ಲೂ ಅಷ್ಟೇ 5 ಇದೆ, 5ಕ್ಕೆ ಎಷ್ಟರಿಂದ ಇಂಟು ಮಾಡಿದ್ರೆ 10 ಬರುತ್ತೆ ಅಂತ ನೋಡ್ತೀವಿ. 2ರಿಂದ ಮೇಲೂ ಅದೇ ಸಂಖ್ಯೆಯಿಂದ ಇಂಟು ಮಾಡ್ತೀವಿ. ಸೊ ಇವಾಗ ಕ್ಯಾಲ್ಕುಲೇಟ್ ಮಾಡ್ತೀವಿ, ದಟ್ ಈಸ್ 5 1s 5 ಮೈನಸ್ 2 2s 4. ಸೊ ಆನ್ಸರ್ ಎಷ್ಟು ಬರುತ್ತೆ, 1/10. ಸೊ ಇದು ರಾಮ್ನ ಶೇರ್ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿಯಲ್ಲಿ ಭರತ್ನ ಶೇರ್ನು ಕೂಡ ನಾವು ಕಂಡುಹಿಡ್ಕೊಳ್ತೀವಿ, ದಟ್ ಈಸ್ ಭರತ್ ಗೇನ್ ರೇಷಿಯೋ ಈಸ್ ಈಕ್ವಲ್ ಟು ನ್ಯೂ ರೇಷಿಯೋ ಅಂತ ಕೊಟ್ಟಿದ್ದಾರೆ. ನ್ಯೂ ರೇಷಿಯೋ 1/2 ಆಗುತ್ತೆ, ಈಕ್ವಲ್ ಪಾರ್ಟ್ನರ್ ಅಲ್ವಾ. ಸೊ ಭರತನ ಶೇರ್ ತೊಗೊಳ್ತೀವಿ, ದಟ್ ಈಸ್ 1/5. ಸೊ ಅಗೇನ್ ಇದನ್ನು ಕೂಡ ನಾವೇನು ಮಾಡ್ತೀವಿ, ಸಮ್ ಅಪ್ ಮಾಡ್ತೀವಿ. ಸೊ ಅಗೇನ್ ಇಲ್ಲಿ 2 ಮತ್ತು 5 ಇದೆ, ಹೌದಾ. 2 ಮತ್ತು 5ರ ಎಲ್ ಸಿ ಎಮ್ ತೆಗಿತೀವಿ ನಾವು, 10 ಆಗುತ್ತೆ. ಸೊ ಅಗೇನ್ ಇಲ್ಲಿ 2 ಇದೆ, ಸೊ 2ಕ್ಕೆ ಎಷ್ಟರಿಂದ ಇಂಟು ಮಾಡಿದ್ರೆ 10 ಬರುತ್ತೆ ಅಂತ ನೋಡ್ತೀವಿ. 2ಕ್ಕೆ ನಾವು 5ರಿಂದ ಇಂಟು ಮಾಡಬೇಕಾಗಿ ಬರುತ್ತೆ, ಹೌದಾ. ಸೊ ಮೇಲೂ ಅದೇ ಸಂಖ್ಯೆಯಿಂದ ನಾವು ಇಂಟು ಮಾಡ್ತೀವಿ. ಇಲ್ಲೂ ಅಷ್ಟೇ 5 ಇದೆ, 5ಕ್ಕೆ ಎಷ್ಟರಿಂದ ಇಂಟು ಮಾಡಿದ್ರೆ 10 ಬರುತ್ತೆ ಅಂತ ನೋಡ್ತೀವಿ. 2ರಿಂದ ಇಂಟು ಮಾಡಿದ್ರೆ 10 ಬರ್ತದೆ, ಮೇಲೂ ಅದೇ ಸಂಖ್ಯೆಯಿಂದ ಇಂಟು ಮಾಡ್ತೀವಿ. ಸೊ ಈಗ ಕ್ಯಾಲ್ಕುಲೇಷನ್ ಮಾಡಿದಾಗ 5 1s 5 ಮೈನಸ್ 1 2s 2. ಸೊ ಆನ್ಸರ್ ಎಷ್ಟಾಗುತ್ತೆ, ಅದು 3/10. ಸೊ ಈ ಥರ ನಾವು 2 ಪಾರ್ಟ್ನರ್ನ ಗೇನ್ ಶೇರನ್ನು ಕಂಡುಹಿಡಿದೀವಿ, ಹೌದಾ. ಸೊ ಇವಾಗ ನಾವು ಇದನ್ನ ರೇಷಿಯೋಗೆ ಕನ್ವರ್ಟ್ ಮಾಡೋಣ. ದಟ್ ಈಸ್ ದೇರ್ ಫೋರ್ ಗೇನ್ ರೇಷಿಯೋ ಈಸ್ ಈಕ್ವಲ್ ಟು 1/10 ಈಸ್ ಟು 3/10. ಸೊ ನೋಡಿರಿ 10 ಇದೆ, ಹೌದಾ. ಸೊ ಕ್ಯಾನ್ಸಲ್ ಆಗುತ್ತೆ, ಕಾಮನ್ ಇದೆ ಅಲ್ವಾ, ಅದಕ್ಕೋಸ್ಕರ. ಸೊ ಏನು ಉಳ್ಕೊಳ್ಳುತ್ತೆ, 1:3. ಸೊ ಇದು ಈ ಕ್ವಶನಿಗೆ ಆನ್ಸರ್ ಆಗುತ್ತೆ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ನ ನೋಡೋಣ. That is, Rajesh, Suresh and Umesh are partners sharing profit and losses in the ratio of 4:3:2. Rajesh retired and it was decided that Suresh and Umesh share in future profit equally. Calculate the gain ರೇಷಿಯೋ. ಸೊ ಈ ಒಂದು ಕ್ವಶನನ್ನು ಮಾಡರ್ನ್ ಕ್ವಶನ್ ಪೇಪರ್ 2015 ಕೇಳಿದ್ದಾರೆ. ಸೊ ಇದರ ಸೊಲ್ಯೂಷನ್ ನೋಡೋಣ. ಸೊ ಈ ಒಂದು ಪ್ರಾಬ್ಲಮಲ್ಲೂ ಕೂಡ 3 ಜನ ಪಾರ್ಟ್ನರ್ಸ್ ಇದ್ದಾರೆ, ದಟ್ ಈಸ್ ರಾಜೇಶ್, ಸುರೇಶ್ ಆ್ಯಂಡ್ ಉಮೇಶ್, ಹೌದಾ. ಸೊ ಅವರ ರೇಷಿಯೋನ ಕೊಟ್ಟಿದ್ದಾರೆ, ದಟ್ ಈಸ್ 4:3:2. ಸೊ ಇಲ್ಲಿ ರಾಜೇಶ್ ಅನ್ನೋ ಪಾರ್ಟ್ನರ್ ರಿಟೈರ್ಡ್ ಆಗ್ತಾ ಇದ್ದಾನೆ. ಆ್ಯಂಡ್ ಅವರ ನ್ಯೂ ರೇಷಿಯೋ ಅಂದರೆ ಸುರೇಶ್ ಮತ್ತು ಉಮೇಶನ ನ್ಯೂ ರೇಷಿಯೋವನ್ನು ಕೊಟ್ಟಿದ್ದಾರೆ, ಈಕ್ವಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಈಕ್ವಲ್ ರೇಷಿಯೋ ದಟ್ ಈಸ್ 1:1 ಆಗುತ್ತೆ. ಸೊ ಇವಾಗ ಕ್ಯಾಲ್ಕುಲೇಟ್ ಮಾಡೋಣ. ರೇಷಿಯೋ ಈಸ್ ಈಕ್ವಲ್ ಟು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ ಇನ್ ರೇಷಿಯೋ ಆಫ್ ಸುರೇಶ್. ಸೊ ನ್ಯೂ ರೇಷಿಯೋ ಅಂತ ಅಂದರೆ 1/2 ಆಗುತ್ತೆ, ಹೌದಾ. ಮೈನಸ್ ಓಲ್ಡ್ ರೇಷಿಯೋ 3/9. ಸೊ ಇವಾಗ 2 ಮತ್ತು 9ರ ಎಲ್ ಸಿ ಎಮ್ ತೆಗಿತೀವಿ ನಾವು, 18 ಆಗುತ್ತೆ. ಸೊ ಇಲ್ಲಿ ನೋಡಿರಿ 2 ಅಂತ ಇದೆ, ಹೌದಾ. 2ಕ್ಕೆ ಎಷ್ಟರಿಂದ ಇಂಟು ಮಾಡಿದ್ರೆ 18 ಆಗುತ್ತೆ ಅಂತ ಹೇಳಿ ನೋಡ್ತೀವಿ ನಾವು. 9ಇಂದ ಇಂಟು ಮಾಡಬೇಕಾಗಿ ಬರುತ್ತೆ, ಹೌದಾ. ಮೇಲೂ ಅದೇ ಸಂಖ್ಯೆಯಿಂದ ಇಂಟು ಮಾಡ್ತೀವಿ. ಆ್ಯಂಡ್ ಇಲ್ಲಿ 9 ಇದೆ, 9 ಇರೋದು 18 ಆಗಬೇಕು ಅಂತ ಅಂದರೆ ನಾವು 2ಇಂದ ಇಂಟು ಮಾಡಬೇಕಾಗತ್ತೆ. ಮೇಲೂ ಅದೇ ಸಂಖ್ಯೆಯಿಂದ ನಾವು ಇಂಟು ಮಾಡ್ತೀವಿ. ಸೊ ಏನು ಬರುತ್ತೆ ಬ್ಯಾಲೆನ್ಸ್, 9 1s 9 ಮೈನಸ್ 3 2s 6, ದಟ್ ಈಸ್ 3/18. ಒಂದು ಪಾರ್ಟ್ನರಿನ ಗೇನ್ ರೇಷಿಯೋ ಆಯಿತು, ಹೌದಾ, ಗೇನ್ ಶೇರ್ ಆಯಿತು. ಸೊ ಹಾಗೆ ಇನ್ನೊಂದು ಪಾರ್ಟ್ನರ್ನ ಗೇನ್ ಶೇರನ್ನು ಇವಾಗ ಕಂಡುಹಿಡಿತೀವಿ ನಾವು.
ದಟ್ ಈಸ್ ನ್ಯೂ ರೇಷಿಯೋ ದಟ್ ಈಸ್ 1/2 ಈಕ್ವಲ್ ಪಾರ್ಟ್ನರ್ ಅಲ್ವಾ. ದೆನ್ ಓಲ್ಡ್ ರೇಷಿಯೋ ದಟ್ ಈಸ್ 2/9. ಸೊ ಅಗೇನ್ ಎಲ್ ಸಿ ಎಮ್ ತೆಗಿತೀವಿ, 18 ಆಗುತ್ತೆ. ಆ್ಯಂಡ್ ಇದನ್ನ ಸಿಂಪ್ಲಿಫೈ ಮಾಡಿದಾಗ 9 - 4 ಆಗುತ್ತೆ. ಸೊ ಇಲ್ಲಿ ನೋಡ್ರಿ, ಇವಾಗ ನಮಗೆ ಶೇರ್ ಸಿಕ್ಕಿದೆ. ಇದನ್ನ ನಾವೀಗ ರೇಷಿಯೋಗೆ ಕನ್ವರ್ಟ್ ಮಾಡ್ತೀವಿ. ದಟ್ ಈಸ್ 3/18 ಈಸ್ ಟು 5/18. ಸೊ 18 ಕಾಮನ್ ಆಗುತ್ತೆ. ಸೊ ಇದು ಕ್ಯಾನ್ಸಲ್ ಆಗುತ್ತೆ. ಸೊ ಏನು ಉಳ್ಕೊಳ್ಳುತ್ತೆ? 3:5. ಸೊ ಇದೇನಾಯಿತು? ಗೇನ್ ರೇಷಿಯೋ. ನೆಕ್ಸ್ಟ್ ಪ್ರಾಬ್ಲಮ್ನ ಸೊಲ್ಯೂಷನ್ ನೋಡೋಣ. ನೋಡಿ ಇಲ್ಲಿ, ವಾಣಿ, ರಾಣಿ ಆ್ಯಂಡ್ ಸೋನಿ ಆರ್ ಪಾರ್ಟ್ನರ್ಸ್ ಇನ್ ದ ಫರ್ಮ್ sharing profit and losses in the ratio of 4:3:2. Sony retire from the firm. Vani and Rani agreed to share equally in future. Calculate gain ratio. ಸೊ ಇಲ್ಲಿ ನೋಡ್ರಿ, ಈ ಒಂದು ಪ್ರಾಬ್ಲಮಲ್ಲಿ ಅಗೇನ್ 3 ಜನ ಪಾರ್ಟ್ನರ್ ಇದ್ದಾರೆ. ದಟ್ ಈಸ್ ವಾಣಿ, ರಾಣಿ ಆ್ಯಂಡ್ ಸೋನಿ. ಹೌದಾ? ಸೊ ರೇಷಿಯೋನ ಕೊಟ್ಟಿದ್ದಾರೆ. ದಟ್ ಈಸ್ 4:3:2 ಅಂತ ಹೇಳ್ತಾ ಇದ್ದಾರೆ. ಯಾವ ಪಾರ್ಟ್ನರ್ ರಿಟೈರ್ಡ್ ಆಗ್ತಾ ಇದ್ದಾರೆ? ಸೋನಿ ಅನ್ನೋ ಪಾರ್ಟ್ನರ್ ರಿಟೈರ್ಡ್ ಆಗ್ತಾ ಇದ್ದಾಳೆ. ಹೌದಾ? ಸೊ ನೆಕ್ಸ್ಟ್ ಇಬ್ಬರು ಪಾರ್ಟ್ನರ್ ಕಂಟಿನ್ಯೂ ಆಗ್ತಾ ಇದ್ದಾರೆ. ಸೊ ಅವರ ಕಂಟಿನ್ಯೂ ಆದಾಗ ನ್ಯೂ ರೇಷಿಯೋ ಏನು ಕೊಡ್ತಾ ಇದ್ದಾರೆ? ಅವರು ಈಕ್ವಲಿ ಅವರು ಶೇರ್ ಮಾಡ್ತಾರೆ ಫ್ಯೂಚರಲ್ಲಿ ಪ್ರಾಫಿಟ್ನ ಅಂತ ಹೇಳ್ತಾ ಇದ್ದಾರೆ. ಸೊ ಅಗೇನ್ 1:1 ಆಗುತ್ತೆ ರೇಷಿಯೋ. ಸೊ ಇಲ್ಲಿ ಇವಾಗ ನಾವು ಗೇನ್ ರೇಷಿಯೋವನ್ನು ಕಂಡುಹಿಡಿಯಬೇಕು. ಹೌದಾ? ಸೊ ಈ ಒಂದು ಕ್ವಶನನ್ನು ಕೇಳಿದ್ದಾರೆ 2016 ಮತ್ತು ವೀಣಾ ಅಂತ ರಿಮೈನಿಂಗ್ ಪಾರ್ಟ್ನರ್ಸ್ ಆಗ್ತಾರೆ. ಹೌದಾ? ಸೊ ಅವರ ಒಂದು ಗೇನ್ ರೇಷಿಯೋವನ್ನು ಕಂಡುಹಿಡಿತೀವಿ. ಫಸ್ಟು ವಾಣಿಯ ಒಂದು ಗೇನ್ ರೇಷಿಯೋವನ್ನು ನಾವು ಕಂಡುಹಿಡಿಯೋಣ. ದಟ್ ಈಸ್ ಗೇನ್ ರೇಷಿಯೋ ಆಫ್ ವಾಣಿ. ಸೊ ನ್ಯೂ ರೇಷಿಯೋ 1/2 ಆಗುತ್ತೆ. ಆ್ಯಂಡ್ ಓಲ್ಡ್ ರೇಷಿಯೋ 4/9. ಸೊ 4/9, 4 + 3 + 2. ಹೌದಾ? 9 ಅಂತ ತಗೊಳ್ತೀವಿ. ಸೊ ಅಗೇನ್ 2 ಮತ್ತು 9ರ ಎಲ್ ಸಿ ಎಮ್ ತೆಗಿತೀವಿ ನಾವು. ಎಲ್ ಸಿ ಎಮ್ 18 ಆಗುತ್ತೆ. ಆ್ಯಂಡ್ ಇದನ್ನ ಸಿಂಪ್ಲಿಫೈ ಮಾಡಿದಾಗ ಆನ್ಸರ್ ಬರುತ್ತೆ 9 - 8. ಸೊ ಬ್ಯಾಲೆನ್ಸ್ ಏನು ಉಳ್ಕೊಳ್ಳುತ್ತೆ? 1/18. ಅದೇ ರೀತಿಯಲ್ಲಿ ಇನ್ನೊಬ್ಳು ಪಾರ್ಟ್ನರ್ ಇದ್ದಾಳಲ್ಲ, ರಾಣಿ, ಅವಳದು ಕೂಡ ನಾವು ಗೇನ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ತೀವಿ. ದಟ್ ಈಸ್ ಗೇನ್ ರೇಷಿಯೋ ಆಫ್ ರಾಣಿ ಈಸ್ ಈಕ್ವಲ್ ಟು 1/2 ನ್ಯೂ ರೇಷಿಯೋ ಆ್ಯಂಡ್ ಓಲ್ಡ್ ರೇಷಿಯೋ 3/9 ಆಗುತ್ತೆ. ಸೊ ಅಗೇನ್ 2 ಮತ್ತು 9ರ ಎಲ್ ಸಿ ಎಮ್ ತೆಗಿತೀವಿ, 18 ಆಗುತ್ತೆ. ಹೌದಾ? ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ 9 - 6 ಆಗುತ್ತೆ. ಆ್ಯಂಡ್ ಆನ್ಸರ್ ಎಷ್ಟು ಬರುತ್ತೆ? 3/18. ಸೊ ಇಲ್ಲಿ ನೋಡಿರಿ, ನಮಗೆ ರೇಷಿಯೋಗಳಿವೆ ಇಲ್ಲಿ 1/18 ಆ್ಯಂಡ್ 3/18. ಇದನ್ನ ಈಗ ಸಿಂಪ್ಲಿಫೈ ಮಾಡ್ತೀವಿ ನಾವು, ಅಂದರೆ ರೇಷಿಯೋಗೆ ಕನ್ವರ್ಟ್ ಮಾಡ್ತೀವಿ. ಇಲ್ಲಿ ಶೇರ್ಗಳಿವೆ. ಹೌದಾ? ದೇರ್ಫೋರ್ ಗೇನ್ ರೇಷಿಯೋ ಈಸ್ ಈಕ್ವಲ್ ಟು 1/18 ಈಸ್ ಟು 3/18. 18 ಕಾಮನ್ ಆಗುತ್ತೆ. ಹೌದಾ? ಸೊ ಏನು ಉಳ್ಕೊಳ್ಳುತ್ತೆ? 1:3. ಸಿ, Ankit, Suchita and Chandra are partners in a firm sharing profit and losses in the ratio of 4:3:2. Ankit retired from the firm. Suchita and Chandra agreed to share in the ratio of 5:3 in a future. ಸೊ ಇಲ್ಲಿ ಗೇನ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಿ ಕೇಳಿದ್ದಾರೆ. ಈ ಒಂದು ಕ್ವಶನ್ನ ಕೇಳಿರೋದು 2018 ಮಾಡರ್ನ್ ಕ್ವಶನ್ ಪೇಪರಲ್ಲಿಂದ ಕೇಳಿದ್ರು. ಸೊ ಇದನ್ನು ಇವಾಗ ನೋಡೋಣ. ಫಸ್ಟು ಇಲ್ಲಿ ನಮಗೆ ಗೇನ್ ರೇಷಿಯೋ ಕ್ಯಾಲ್ಕುಲೇಷನಿಗೆ ಫಾರ್ಮುಲಾ ಬೇಕು. ಹೌದಾ? ಸೊ ಫಸ್ಟು ಫಾರ್ಮುಲಾನ ಬರ್ಕೊಳ್ತೀವಿ. ದಟ್ ಈಸ್ ಗೇನ್ ರೇಷಿಯೋ ಈಸ್ ಈಕ್ವಲ್ ಟು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಹೌದಾ? ಸೊ ಈ ಒಂದು ಪ್ರಾಬ್ಲಮ್ ಪ್ರಕಾರ ಅಗೇನ್ ಇಲ್ಲಿ 3 ಜನ ಪಾರ್ಟ್ನರ್ಸ್ ಇದ್ದಾರೆ. ದಟ್ ಈಸ್ ಸುಚಿತಾ ಆ್ಯಂಡ್ ಚಂದ್ರ. ಹೌದಾ? ಸೊ ಅವರ ಓಲ್ಡ್ ರೇಷಿಯೋವನ್ನು ಕೊಟ್ಟಿದ್ದಾರೆ ಅವರು. ದಟ್ ಈಸ್ 4:3:2 ಅಂತ ಇದೆ. ನೆಕ್ಸ್ಟ್ ನ್ಯೂ ರೇಷಿಯೋವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ರಿಟೈರ್ಡ್ ಆಗ್ತಾ ಇರೋದು ಯಾರು? ಅಂಕಿತ್ ಅನ್ನೋ ಪಾರ್ಟ್ನರ್ ರಿಟೈರ್ಡ್ ಆಗ್ತಾ ಇದ್ದಾನೆ. ಹೌದಾ? ಸುಜಿತಾ ಆ್ಯಂಡ್ ಚಂದ್ರ ಕಂಟಿನ್ಯೂ ಪಾರ್ಟ್ನರ್ ಆಗ್ತಾ ಇದ್ದಾರೆ. ಇವರ ಒಂದು ನ್ಯೂ ರೇಷಿಯೋವನ್ನು ಕೂಡ ಕೊಟ್ಟಿದ್ದಾರೆ. ದಟ್ ಈಸ್ 5:3. ಇವಾಗ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಫಸ್ಟು ಗೇನ್ ರೇಷಿಯೋನ ಕಂಡುಹಿಡೋದನ್ನು ಸುಚಿತಾ ಅನ್ನೋ ಪಾರ್ಟ್ನರಿಂದ. ಹೌದಾ? ಸೊ ಗೇನ್ ರೇಷಿಯೋ ಆಫ್ ಸುಚಿತಾ, ನ್ಯೂ ರೇಷಿಯೋ ಇದೆ 5/8 ಶೇರ್ ಆಗುತ್ತೆ. ಹೌದಾ? ನ್ಯೂ ಶೇರ್ 5/8 ಆಗುತ್ತೆ. ಆ್ಯಂಡ್ ಓಲ್ಡ್ ಶೇರ್ 3/9 ಅಂತ ಆಗುತ್ತೆ. ಸೊ ಹೀಗೆ 4 + 3 + 2. ಹೌದಾ? 9 ಅಂತ ತೊಗೊಳ್ತೀವಿ. ಆ್ಯಂಡ್ 5 + 3 8 ಅಂತ ತೊಗೊಳ್ತೀವಿ. ಸೊ ನೆಕ್ಸ್ಟ್ ಎಲ್ ಸಿ ಎಮ್ ತೆಗಿತೀವಿ. ಅಗೇನ್ 8 ಮತ್ತು 9ರ ಎಲ್ ಸಿ ಎಮ್ ತೆಗಿತೀವಿ. ಎಷ್ಟಾಗುತ್ತೆ? ಅದು 72 ಆಗುತ್ತೆ.
ಸೊ ಇಲ್ಲಿ 72 ಇದೆ, ಹಾಗಾಗಿ ಇಲ್ಲಿ ಎಷ್ಟರಿಂದ ನಾವು ಇಂಟು ಮಾಡಬೇಕಾಗಿ ಬರುತ್ತೆ 9ರಿಂದ. ಸೊ ಮೇಲೂ ಅದೇ ಸಂಖ್ಯೆಯಿಂದ ಇಂಟು ಮಾಡ್ತೀವಿ. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಇಲ್ಲೂ 72 ಆಗಬೇಕು ಅಂತ ನಾವು ಎಷ್ಟರಿಂದ ಇಂಟು ಮಾಡಬೇಕಾಗಿ ಬರುತ್ತೆ 8ರಿಂದ, ಹೌದಾ. ಸೊ ಮೇಲೂ ಅದೇ ಸಂಖ್ಯೆಯಿಂದ ಇಂಟು ಮಾಡ್ತೀವಿ. ಸೊ ಆನ್ಸರ್ ಎಷ್ಟು ಬರುತ್ತೆ 45 ಆ್ಯಂಡ್ 24. ಸೊ ಸುಚಿತನ ಗೇನ್ ಶೇರ್ ಎಷ್ಟಾಗುತ್ತೆ 21/72. ಇದೇ ರೀತಿಯಲ್ಲಿ ಈಗ ನಾವು ಇನ್ನೊಂದು ಪಾರ್ಟ್ನರ್ನ ಗೇನ್ ಶೇರ್ ಕೂಡ ಕಂಡುಹಿಡಿತೀವಿ. ದಟ್ ಈಸ್ ಗೇನ್ ರೇಷಿಯೋ ಆಫ್ ಚಂದ್ರ. ಅಗೇನ್ ಅವರ ಒಂದು ನ್ಯೂ ರೇಷಿಯೋನ ತೊಗೊಳ್ತೀವಿ, ಚಂದ್ರನ ನ್ಯೂ ರೇಷಿಯೋನ ತೊಗೊಳ್ತೀವಿ. ದಟ್ ಈಸ್ 3/8 ಆಗುತ್ತೆ. ಆ್ಯಂಡ್ ಓಲ್ಡ್ ರೇಷಿಯೋನ ತೊಗೊಳ್ತೀವಿ, ದಟ್ ಈಸ್ ಓಲ್ಡ್ ಶೇರ್, ದಟ್ ಈಸ್ 2/9. ಅಗೇನ್ 8 ಮತ್ತು 9ರ LCM ತೆಗಿತೀವಿ, 72 ಆಗುತ್ತೆ. 72ಗೆ ಎಷ್ಟರಿಂದ ಇಲ್ಲಿ ಇಂಟು ಮಾಡಬೇಕಾಗಿ ಬರುತ್ತೆ 8ಕ್ಕೆ. 72 ಆಗಬೇಕು ಅಂತ ಅಂದರೆ ನಾವು 9ರಿಂದ ಇಂಟು ಮಾಡ್ತೀವಿ, ಹೌದಾ. ಸೊ ಮೇಲೂ ಅದೇ ಸಂಖ್ಯೆಯಿಂದ ಇಂಟು ಮಾಡ್ತೀವಿ. ಇಲ್ಲಿ 8ರಿಂದ ಇಂಟು ಮಾಡಬೇಕಾಗಿ ಬರುತ್ತೆ, ಇಲ್ಲೂ 8ರಿಂದ ಇಂಟು ಮಾಡ್ತೀವಿ. ಸೊ ಫೈನಲಿ ಆನ್ಸರ್ ಎಷ್ಟು ಬರುತ್ತೆ ನಮಗೆ 9 3 27 ಮೈನಸ್ 8 2 16, ಹೌದಾ. ಸೊ ಆನ್ಸರ್ ಎಷ್ಟು ಬರುತ್ತೆ 11/72. ಇವಾಗ ನಾವೇನು ಮಾಡ್ತೀವಿ, ಗೇನ್ ರೇಷಿಯೋವನ್ನು ಕಂಡುಹಿಡಿತೀವಿ. ಶೇರ್ಗಳಿದೆ, ಹೌದಾ, ಇದನ್ನು ರೇಷಿಯೋಗೆ ಕನ್ವರ್ಟ್ ಮಾಡ್ತೀವಿ. ದಟ್ ಈಸ್ ಗೇನ್ ರೇಷಿಯೋ ಇಸ್ ಈಕ್ವಲ್ ಟು 21/72 ಈಸ್ ಟು 11/72. 72 ಕ್ಯಾನ್ಸಲ್ ಆಗುತ್ತೆ, ಹೌದಾ, ಕಾಮನ್ ಆಗಿದೆ ಇಲ್ಲಿ. ಹಾಗಾಗಿ ಏನು ಉಳ್ಕೊಳ್ಳುತ್ತೆ 21:11 ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸ್ವರ್ಣ, ಸ್ವಪ್ನ ಆ್ಯಂಡ್ ವಿದ್ಯಾ ಆರ್ ಪಾರ್ಟ್ನರ್ಸ್ ಇನ್ ದ ಫರ್ಮ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ 4:3:2. ವಿದ್ಯಾ ರಿಟೈರ್ಡ್ ಫ್ರಮ್ ದ ಫರ್ಮ್. ಸ್ವರ್ಣ ಆ್ಯಂಡ್ ಸ್ವಪ್ನ ಅಗ್ರೀಡ್ ಟು ಶೇರ್ ಈಕ್ವಲಿ ಇನ್ ಫ್ಯೂಚರ್. ಕ್ಯಾಲ್ಕುಲೇಟ್ ದ ಗೇನ್ ರೇಷಿಯೋ. ಸೊ ಈ ಒಂದು ಕ್ವಶನನ್ನು ಕೇಳಿದ್ದಾರೆ ಮಾರ್ಚ್ 2019. ಸೊ ಇಲ್ಲಿ ನೋಡ್ಬೋದು ನೀವು ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ಗಳು ಕೂಡ ರಿಪೀಟೇಟಿವ್ ಇದ್ದ ಹಾಗೆ ಇದೆ. 2011ಇಂದ 2020ವರೆಗೂ ನಾನು ತೊಗೊಂಡಿದ್ದೇನೆ, ಹೌದಾ. ಸೊ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸು ಸಿಮಿಲರ್ ಆಗಿ ಕೇಳಿದ ಥರನೇ ಇದೆ ಪ್ಯಾಟರ್ನ್ ವೈಸಲ್ಲಿ ನಾವು ನೋಡೋದಿದ್ರೆ. ಈ ಥರ ಒಂದು ಕ್ವಶನ್ನು ಕೂಡ ಆಲ್ರೆಡಿ ನಾನು ಸಾಲ್ವ್ ಮಾಡಿದ್ದೇನೆ. ಸೊ ಇದರ ಆನ್ಸರ್ ಕೂಡ ಎಷ್ಟು ಬರುತ್ತೆ ಅಂತ ಒಂದ್ಸಲ ನೋಡೇ ಬಿಡೋಣ. ಸೊ ಫಸ್ಟ್ ನಾವು ಫಾರ್ಮುಲಾ ಹಾಕ್ಕೊಳ್ತೀವಿ, ಹೌದಾ. ದಟ್ ಈಸ್, ಸೊ 3 ಜನ ಪಾರ್ಟ್ನರ್ಸ್ ಇದ್ದಾರೆ. ದಟ್ ಈಸ್ ಸ್ವರ್ಣ, ಸ್ವಪ್ನ ಆ್ಯಂಡ್ ವಿದ್ಯಾ, ಹೌದಾ. ಅವರ ರೇಷಿಯೋನ ಕೊಟ್ಟಿದ್ದಾರೆ. ದಟ್ ಈಸ್ 4:3:2 ಅಂತ ಇದೆ. ವಿದ್ಯಾ ಅನ್ನೋ ಪಾರ್ಟ್ನರ್ ರಿಟೈರ್ಡ್ ಆಗ್ತಾ ಇದ್ದಾಳೆ. ಇವರಿಬ್ಬರು ಕಂಟಿನ್ಯೂ ಪಾರ್ಟ್ನರ್ ಆಗ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಅವರು ಫ್ಯೂಚರಲ್ಲಿ ಈಕ್ವಲಿ ಪ್ರಾಫಿಟ್ ಅಥವಾ ಲಾಸ್ನ ಶೇರ್ ಮಾಡ್ತಾರೆ ಅಂತಿದ್ದಾರೆ. ಸೊ 1:1 ನ್ಯೂ ರೇಷಿಯೋ ಆಗುತ್ತೆ. ಸೊ ಈಗ ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡೋಣ. ಸೊ ಸ್ವರ್ಣ, ಹೌದಾ, ಸ್ವರ್ಣ ಆ್ಯಂಡ್ ಸ್ವಪ್ನನ ಗೇನ್ ರೇಷಿಯೋನ ಕಂಡುಹಿಡಿಬೇಕು. ಫಸ್ಟು ಸ್ವರ್ಣನ ಗೇನ್ ರೇಷಿಯೋನ ಕಂಡುಹಿಡಿಯೋಣ. ದಟ್ ಈಸ್ ನ್ಯೂ ರೇಷಿಯೋ, ದಟ್ ಈಸ್ 1/2 ಆಗುತ್ತೆ. ಆ್ಯಂಡ್ ಓಲ್ಡ್ ರೇಷಿಯೋ 4/9. ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 18 LCM ಆಗುತ್ತೆ. ಆ್ಯಂಡ್ ಸಮ್ ಅಪ್ ಮಾಡಿದಾಗ 1/18 ಬರುತ್ತೆ. ಅದೇ ರೀತಿಯಲ್ಲಿ ಸ್ವಪ್ನ ಅನ್ನೋ ಪಾರ್ಟ್ನರ್ನ ಗೇನ್ ರೇಷಿಯೋ ಕಂಡುಹಿಡಿತೀವಿ. ಈಕ್ವಲ್ ಪಾರ್ಟ್ನರ್ ಆಗಿರೋದಕ್ಕೆ ನ್ಯೂ ರೇಷಿಯೋ 1/2 ಇರುತ್ತೆ. ಆ್ಯಂಡ್ ಓಲ್ಡ್ ರೇಷಿಯೋ ಆಗುತ್ತೆ 3/9. ಸೊ ಇದನ್ನು ಕೂಡ ಸಮ್ ಅಪ್ ಮಾಡ್ತೀವಿ. ಆವಾಗ 18 ಫಸ್ಟ್ ನಾವು LCM ಅಂತ ತೊಗೊಳ್ತೀವಿ. ಆ್ಯಂಡ್ 9 - 6 ಬರುತ್ತೆ. ಸೊ ಆನ್ಸರ್ ಎಷ್ಟು ಉಳ್ಕೊಳ್ಳುತ್ತೆ 3/18. ಸೊ ಇವಾಗ ಇಲ್ಲಿ ಶೇರ್ಗಳಿವೆ, ಇದನ್ನ ರೇಷಿಯೋಗೆ ಕನ್ವರ್ಟ್ ಮಾಡ್ತೀವಿ. ದಟ್ ಈಸ್ ಗೇನ್ ರೇಷಿಯೋ ಇಸ್ ಈಕ್ವಲ್ ಟು 1/18 ಈಸ್ ಟು 3/18. ಸೊ ಇದನ್ನ ಶಾರ್ಟ್ ಮಾಡಿದಾಗ ಆನ್ಸರ್ ಆಗುತ್ತೆ 1:3. ಸೊ ಈ ಥರ ಒಂದು ಪ್ರಾಬ್ಲಮ್ನ ಕೇಳಿದರು 2019. ಆ್ಯಂಡ್ ಲಾಸ್ಟ್ ಪ್ರಾಬ್ಲಮ್ 2020 ಯಾವ್ದು ಕೇಳಿದ್ದಾರೆ ಅಂತ ನೋಡೋಣ, ಅಂದರೆ ಪ್ರೀವಿಯಸ್ ಇಯರಲ್ಲಿ, ಹೌದಾ. ಸಿ, ರಾಶಿ, ರಕ್ಷಾ ಆ್ಯಂಡ್ ರಾಹುಲ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 4:3:2. ರಾಶಿ ರಿಟೈರ್ಡ್ಸ್. Raksha, Rahul decided to share profit in future in the ratio of 5:3. Calculate the gain ratio of Raksha and Rahul. ಸೊ ಇದು 2020 ಕೇಳಿರೋದು. ಒಂದ್ಸಲ ಸಮ್ ಅಪ್ ಮಾಡ್ಕೊಂಡ್ಬಿಡೋಣ. ಸೊ ಅಗೇನ್ ಇಲ್ಲಿ 3 ಜನ ಪಾರ್ಟ್ನರ್ಸ್ ಇದ್ದಾರೆ. ದಟ್ ಈಸ್ ರಾಶಿ, ರಕ್ಷಾ ಆ್ಯಂಡ್ ರಾಹುಲ್. 3 ಜನ ಪಾರ್ಟ್ನರ್ ಇದ್ದಾರೆ, ಹೌದಾ. ಸೊ ಅವರ ಓಲ್ಡ್ ರೇಷಿಯೋವನ್ನು ಕೊಟ್ಟಿದ್ದಾರೆ. ದಟ್ ಈಸ್ 4:3:2 ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಯಾವ ಪಾರ್ಟ್ನರ್ ರಿಟೈರ್ಡ್ ಆಗ್ತಾ ಇದ್ದಾರೆ, ರಾಶಿ ಅನ್ನೋ ಪಾರ್ಟ್ನರ್ ರಿಟೈರ್ಡ್ ಆಗ್ತಾ ಇದ್ದಾಳೆ. ಸೊ ಫಸ್ಟ್ ಪಾರ್ಟ್ನರ್, ಹೌದಾ, ರಾಶಿ ಅನ್ನೋ ಪಾರ್ಟ್ನರ್ ರಿಟೈರ್ಡ್ ಆಗ್ತಾ ಇದ್ದಾಳೆ. ಆ್ಯಂಡ್ ರಕ್ಷಾ ಆ್ಯಂಡ್ ರಾಹುಲ್ ಏನಿದ್ದಾರೆ ಇವರು ಕಂಟಿನ್ಯೂ ಪಾರ್ಟ್ನರ್ ಆಗ್ತಾರೆ. ಸೊ ಅವರು ಕಂಟಿನ್ಯೂ ಆಗ್ತಾ ಇದ್ದಾರೆ. ಅವರ ನ್ಯೂ ರೇಷಿಯೋವನ್ನು ಕೂಡ ಕೊಟ್ಟಿದ್ದಾರೆ. ದಟ್ ಈಸ್ 5:3.
3. ಸೊ ಇವಾಗ ಕ್ಯಾಲ್ಕುಲೇಷನ್ ಮಾಡೋಣ. ಫಸ್ಟ್ ನಮಗೆ ಫಾರ್ಮುಲಾ ಬೇಕು, ಹೌದಾ? ಸೊ ಫಾರ್ಮುಲಾನ ಹಾಕ್ಕೊಳ್ತೀವಿ ನಾವು. ದಟ್ ಈಸ್ ಗೇನ್ ರೇಷಿಯೋ ಆರ್ ಗೇನ್ ಶೇರ್. ನೀವು ಹೇಗೆ ಬೇಕಾದರೂ ತೊಗೊಳ್ಬೋದು. ಗೇನ್ ರೇಷಿಯೋ ಅಂತಲೂ ತೊಗೊಳ್ಬೋದು, ಗೇನ್ ಶೇರ್ ಅಂತಲೂ ತೊಗೊಳ್ಬೋದು. ದಟ್ ಈಸ್ ಗೇನ್ ರೇಷಿಯೋ is equal to new ratio minus old ratio. ಸೊ ಫಸ್ಟು ನಾವು ರಿಮೈನಿಂಗ್ ಪಾರ್ಟ್ನರ್ಸಲ್ಲಿ ರಕ್ಷಾನ ಒಂದು ಗೇನ್ ರೇಷಿಯೋವನ್ನು ಕಂಡುಹಿಡಿತೀವಿ. ರಕ್ಷಾ is equal to ನ್ಯೂ ರೇಷಿಯೋ ಇದೆ 5/8 ಆಗುತ್ತೆ, ಹೌದಾ? ದಟ್ ಈಸ್ 5 + 3 ಮಾಡ್ತೀವಿ, 8 ಆಗುತ್ತೆ. ಮೈನಸ್ ಓಲ್ಡ್ ರೇಷಿಯೋನ ತೊಗೊಳ್ತೀವಿ, ದಟ್ ಈಸ್ 3/9. ಸೊ ಇದನ್ನ ಸಮಪ್ ಮಾಡ್ತೀವಿ. ಇವಾಗ 8 ಮತ್ತು 9 LCM ತೆಗಿತೀವಿ. ಎಷ್ಟು ಬರುತ್ತೆ ಅದು? ಅಗೇನ್ 72 ಬರುತ್ತೆ. ಆ್ಯಂಡ್ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 45 ಆ್ಯಂಡ್ 24 ಬರುತ್ತೆ. ಸೊ ಹೌದಾ? ಸೊ ಇದನ್ನ ಸಮಪ್ ಮಾಡಿದಾಗ ಆನ್ಸರ್ ಆಗುತ್ತೆ 21 ಆ್ಯಂಡ್ 72. ದಟ್ ಮೀನ್ಸ್ 21 ಡಿವೈಡೆಡ್ ಬೈ 72 ಆಗುತ್ತೆ ಶೇರ್. ಸೊ ಅದೇ ರೀತಿಯಲ್ಲಿ ನಾವು ರಾಹುಲ್ನ ಒಂದು ಶೇರನ್ನು ಕೂಡ ಕಂಡುಹಿಡ್ತೀವಿ. ದಟ್ ಈಸ್ ರಾಹುಲ್ ಈಸ್ ಈಕ್ವಲ್ ಟು ಅಗೇನ್ ಇಲ್ಲಿ ನ್ಯೂ ರೇಷಿಯೋ ಇದೆ, ಹೌದಾ? ಸೊ ನ್ಯೂ ರೇಷಿಯೋ ಆಗುತ್ತೆ 3/8 ಆಗುತ್ತೆ. ಅದೇ ರೀತಿಯಲ್ಲಿ 3/8, ಹೌದಾ? ಸೊ ನೆಕ್ಸ್ಟ್ ಓಲ್ಡ್ ರೇಷಿಯೋನ ತೊಗೊಳ್ತೀವಿ. ದಟ್ ಈಸ್ 2/9. ಸೊ ಅಗೇನ್ 8 ಮತ್ತು 9 LCM ತೆಗಿತೀವಿ, 72 ಆಗುತ್ತೆ. ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ 27 ಆ್ಯಂಡ್ 16 ಆಗುತ್ತೆ. ಸೊ ಇದರ ಸಮಪ್ ಮಾಡಿದಾಗ 11/72 ಆಗುತ್ತೆ. ಸೊ ಇದು ಇವಾಗ ನಮಗೆ ಗೇನ್ ರೇಷಿಯೋ ಬೇಕು, ಹೌದಾ? ಇಲ್ಲಿ ಶೇರ್ ಇದೆ, ರೇಷಿಯೋಗೆ ಕನ್ವರ್ಟ್ ಮಾಡೋಣ. ದಟ್ ಈಸ್ ಗೇನ್ ರೇಷಿಯೋ ಈಸ್ ಈಕ್ವಲ್ ಟು 21/72 ಈಸ್ ಟು 11/72. ಸೊ ನೋಡಿರಿ 72 ಕ್ಯಾನ್ಸಲ್ ಆಗುತ್ತೆ, ಏನು ಉಳ್ಕೊಳ್ಳುತ್ತೆ? 21:11. ಸೊ ನೀವಿಲ್ಲಿ ಅಬ್ಸರ್ವ್ ಮಾಡಿರ್ಬೋದು. ಸೊ ನಾನಿಲ್ಲಿ ಆಲ್ಮೋಸ್ಟ್ 2011ಇಂದ 2020 ಅಂದರೆ ಹಿಂದಿನ ವರ್ಷದವರೆಗೂ ಯಾವ್ಯಾವ ಥರ ಗೇನ್ ರೇಷಿಯೋ ಮೇಲೆ ಕ್ವಶನ್ ಕೇಳಿದ್ರು ಎಲ್ಲವನ್ನು ಕವರ್ ಮಾಡಿದೆ. ಸೊ ಇದರಲ್ಲಿ ನೋಡಿ ಸಿಮಿಲರ್ ಒಂದೇ ಥರ ಕ್ವಶನ್ಸ್ಗಳನ್ನು ಆಲ್ಮೋಸ್ಟ್ ಎಲ್ಲ ಕೇಳಿದ್ದಾರೆ. ಸೊ ಅದೇ ರೀತಿ 2021ನಲ್ಲೂ ಕೂಡ ಒಂದು ಕ್ವಶನ್ಸ್ ಬರೋ ಚಾನ್ಸಸ್ ಇದ್ದೇ ಇರುತ್ತೆ. ಆ್ಯಂಡ್ 100% ಬರುತ್ತೆ ಅಂತಲೇ ಹೇಳ್ಬೋದು. ಯಾಕಂತ ಅಂದರೆ ಸಿಲೆಬಸ್ಗಳು ಬ್ಲೋ ಆಫ್ ಆಗಿದೆ, ಹೌದಾ? ಸಿಲೆಬಸ್ಗಳು ಬ್ಲೋ ಆಫ್ ಆಗಿದೆ, ನಿಮಗೆ ಗೊತ್ತೇ ಇರುತ್ತೆ. ಆ್ಯಂಡ್ ಅದ್ರ ಬಗ್ಗೆ ಇನ್ನೂ ಕ್ಲಿಯರಾಗಿ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನಾನು ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ, ಚೆಕ್ ಮಾಡ್ಕೊಳ್ಳಿ ಯಾವ್ಯಾವ ಟಾಪಿಕ್ ಬ್ಲೋ ಆಫ್ ಆಗಿದೆ ಅಂತ ನೋಡೋದಿದ್ರೆ. ಓಕೆ, ಹಾಗಾಗಿ ನಿಮ್ಗೇನಾಗುತ್ತೆ ಅಂತಂದರೆ ಈ ಒಂದು ಟಾಪಿಕ್ ಮೇಲೆ 6 ಮಾರ್ಕ್ಸಿಗೆ ಒಂದು ಕ್ವಶನ್ಸ್ ಬಂದೇ ಬರ್ತದೆ. ಸೊ ನೋಡಿ, ತುಂಬ ಈಸಿಯಾಗಿ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಪ್ರೀವಿಯಸ್ ಇಯರ್ಸ್ಗಳಲ್ಲಿ, ಹೌದಾ? ಸೊ ಅದೇ ರೀತಿ 2021ನಲ್ಲೂ ಕೂಡ ಕ್ವಶನ್ಸ್ ತುಂಬಾ ಈಸಿಯಾಗಿರುತ್ತೆ. ಇದನ್ನು ಬೇಸಾಗಿ ಇಟ್ಕೊಂಡು ನೀವು ಪ್ರಾಕ್ಟೀಸ್ಗಳನ್ನು ಮಾಡ್ಬೋದು. ಇನ್ನು ನಿಮಗೆ ಸ್ಯಾಕ್ರಿಫೈಸ್ ರೇಷಿಯೋಗೆ ರಿಲೇಟೆಡ್ ಆಗಿ ಪ್ರಾಬ್ಲಮ್ಸ್ಗಳು ಬೇಕು ಅಂತ ಅಂದರೆ ಅದರ ಒಂದು ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಚೆಕ್ ಮಾಡ್ಕೊಳ್ಳಿ. ಯಾಕೆಂತಂದರೆ ಸ್ಯಾಕ್ರಿಫೈಸ್ ರೇಷಿಯೋ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಅದ್ರ ಮೇಲೂ ಕೂಡ 6 ಮಾರ್ಕ್ಸಿಗೆ ಕ್ವಶನ್ಸ್ಗಳನ್ನು ಕೇಳೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು.